ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ನಿಮಗೆ ಇವತ್ತು ನಾನು ಬಂದಿದ್ದೀನಿ ಯಾಣ, ನಮ್ಮೂರ ಮಂದಾರೆ ಹೂವಲ್ಲಿ ಒಂದು ಒಳ್ಳೆ ಜಾಗ ತೋರಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು. ಆಮೇಲೆ ಅದರ ಮೂವಿ ಶೂಟೆಲ್ಲ ಇಲ್ಲೇ ಆಗಿರೋದು. ಬನ್ನಿ ಆ ಯಾಣ ಮತ್ತು ಇದಕ್ಕೆ ಭಸ್ಮಾಸುರನ ಒಂದು ಕತೆ ಇದೆ. ಆ ಕತೆನೂ ಹೇಳ್ತೀನಿ ನಾನು ನಿಮಗೆ. ಯಾಣ ಹೇಗಿದೆ, ಎಷ್ಟು ಸಕ್ಕತ್ತಾಗಿದೆ, ಅದ್ರ ಹಿಂದೆ ಕತೆ ಏನು ಅಂತ ಎಲ್ಲ ಹೇಳ್ತೀನಿ. ಬನ್ನಿ, ಇವತ್ತು ಯಾಣ ಬಂದಿದೆ ನೋಡಿ, ಕಾಣಿಸ್ತಾ ಇರ್ಬೋದು. ಹೋಗೋಣ. ಏನು ಅಂತಂದರೆ, ಈ ಜಾಗಗಳಿಗೆಲ್ಲ ಬಂದರೆ ಟಿಕೆಟ್ಸ್ ಇರುತ್ತೆ. ಟಿಕೆಟ್ಸ್ ತೊಗೊಂಡು ನೀವು ಆರಾಮಾಗಿ ಹೋಗಿ. ಆಮೇಲೆ ಪ್ಲಾಸ್ಟಿಕ್ಗಳನ್ನೆಲ್ಲ ತಗೊಬಂದು ಏನೂ ಹಾಕ್ಬೇಡಿ. ಯಾಕೆಂದರೆ ಇಂಥ ಜಾಗಗಳನ್ನ ನಾವು ಉಳಿಸ್ಕೋಬೇಕು. ಉಳಿಸ್ಕೊಂಡಾಗಲೇ ನಮಗೂ ಒಂದು ಬೆಲೆ ಇರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಕಷ್ಟ ಅಲ್ವಾ. ಪ್ಲಾಸ್ಟಿಕ್ಸ್ನೆಲ್ಲ ತಗೊಬಂದು ಕಾರ್ ಪಾರ್ಕಿಂಗ್ ಇಲ್ಲೇ ಇರುತ್ತೆ. ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ 1.5 ಕಿಲೋಮೀಟ್ರ್ ಟ್ರಕ್ ಮಾಡಬೇಕು. ನೋಡೋಣ, ಇಲ್ಲೇನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಓದ್ಕೊಳ್ಳಿ ಒಂದು ಸರಿ. ಓದ್ಕೊಂಡ್ರೆ ನಡೀರಿ, ಹೋಗೋಣ. 1.5 ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಏನೆಲ್ಲ ಸಾಹಸ ಮಾಡಬೇಕು. ಸಾಹಸ ಏನಿಲ್ಲ, ಸಣ್ಣ ಪುಟ್ಟ ಅಂತ ಅನ್ಕೋತೀನಿ. ಸ್ವಲ್ಪ ಸುಸ್ತಾಗುತ್ತೆ. ವಾಟರ್ ಬಾಟ್ಲೆಲ್ಲ ಇಟ್ಕೊಬಂದಿರಿ. ಮಳೆ ಟೈಮಲ್ಲಿ ತುಂಬ ಸಖತ್ತಾಗಿರುತ್ತೆ. ಬಂದರೆ ಒಳ್ಳೆ ಮಜಾ ಬರುತ್ತೆ. ಬಟ್ ಇದು ಬೆಸ್ಟ್ ಟೈಮು, ಮಳೆ ಇರಲ್ಲ, ಚೆನ್ನಾಗಿರುತ್ತೆ. ಹೋಗೋಣ ಬನ್ನಿ. ನೋಡಿ, ಹಿಂಗೆ ಬರ್ತಾ ಸಣ್ಣ ಪುಟ್ಟ ಕೇವ್ ಸಿಗುತ್ತೆ. ಕೇವಲ್ಲ, ಬಟ್ ಬಂಡೆಗಳು ನೋಡಿ. ಇದೊಂಥರ ಡಿಫ್ರೆಂಟಾಗಿದೆ. ಏನು ಅಂತಂದರೆ ಎಲ್ಲ ಕಟ್ ಮಾಡಿ ಅಂಟಿರೋಂಗಿದೆ ಒಂಥರ. ನೋಡಿ, ಅಕ್ಕಪಕ್ಕದಲ್ಲಿ ಏನಾದ್ರು ಫೋಟೋಶೂಟ್ ಮಾಡ್ಕೋಬೇಕು ಅಂತಂದರೆ ಬಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಲ್ಲ ನೋಡಿ, ಎಲ್ಲಿ ಬಂದಿದ್ದೀನಿ ಅಂತ. ಚೆನ್ನಾಗಿದೆ, ಒಂಥರ ಫೋಟೋಶೂಟ್ ಮಾಡ್ಕೋಬೋದು ಬಂದರೆ. ಸಖತ್ತಾಗಿದೆ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ಒಂದು ಚಿಕ್ಕ ರಿವರ್ ಕ್ರಾಸಿಂಗ್ ಇರುತ್ತೆ. ರಿವರ್ ಕ್ರಾಸಿಂಗ್ ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ನೋಡಿ, ಈಗ ನೀವು ನೋಡ್ತಿರೋದು ಮೋಹಿನಿ ಪರ್ವತ. 90 ಮೀಟರ್ ಅಂದರೆ 300 ಅಡಿ ಎತ್ತರ ಇದೆ ಇದು. ಇಲ್ಲಿಗೆ ಒಂದು ಚಿಕ್ಕ ದೇವಸ್ಥಾನ ಇದೆ ಕೆಳಗಡೆ, ಅಲ್ಲಿ ಬಂದು ಪೂಜೆನೂ ಮಾಡ್ತಾರಂತೆ. ನೋಡಿ, ಈ ಕಾಣಿಸ್ತಿದೆಯಲ್ಲ, ಈ ಗುಡಿ ಕೆಳಗಡೆ ಬಂದು ಯಾರೋ ಚಿತ್ರಗಳನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಒಂಥರ ಈ ಯಾವ ಥರ ಯುಗಗಳು ಸ್ಟಾರ್ಟ್ ಆಯ್ತಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಚಿತ್ರಗಳನ್ನ ಬರೆದಿರೋದು ನೋಡಿ. ಎಷ್ಟು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದು ಮೋಹಿನಿ ಪರ್ವತದ ಕೆಳಗಡೆ ಇರೋ ಗುಹೆ. ಇಲ್ಲೇ ಮೋಹಿನಿ ಪರ್ವತದ ಕೆಳಗಡೆ ಒಂದು ಗುಡಿ ಇದೆ, ಚಿಕ್ಕದಾಗಿ ಪೂಜೆ ಮಾಡ್ತಾರಂತೆ. ಇಲ್ಲಿ ಶೌಚಾಲಯ ಇದೆ, ಯೂಸ್ ಮಾಡ್ಕೋಬೋದು, ಸ್ತ್ರೀಯರಿಗೆ ಪುರುಷರಿಗೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆರಾಮಾಗಿ ಬಂದು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ ಮತ್ತೆ ಮುಂದಕ್ಕೆ. ಇನ್ನೂ ಒಂದು 10 ನಿಮಿಷ ಟ್ರೆಕ್ಕಿಂಗ್ ಮಾಡೋದಿದೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. 1-2 ಕಿಲೋಮೀಟ್ರ್ ಅಲ್ವಾ, 1.5 2 ಕಿಲೋಮೀಟ್ರ್ ಒಳಗಡೆ ಇದೆ ಅಂತ ಅನ್ಕೋತೀನಿ. ಬನ್ನಿ ಹೋಗೋಣ, ನಡ್ಕೊಂಡು ಹೋಗೋಣ. ಬನ್ನಿ, ಇಲ್ಲಿ ಬಂದ ತಕ್ಷಣ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಗಣಪತಿ ದೇವಸ್ಥಾನ ಸಿಕ್ಕಿದ ತಕ್ಷಣ ಒಂದು ಬಸ್ಗೆ ಹಾಕ್ಬಿಟ್ಟು ಹೋಗ್ಬಿಡೋಣ. ನೋಡಿ, ಫೈನಲ್ ಆಗಿ ಬಂದಿದ್ದೀವಿ. ನೋಡಿ, ಯಾಣ ಕೇವ್ಸ್ ಹೇಗಿದೆ. ಇಲ್ಲೊಂದು ಶಿವನ ದೇವಸ್ಥಾನ ಇದೆ ನೋಡಿ. ಫುಲ್ಲು ದಟ್ಟ ಕಾಡಿನ ಮಧ್ಯೆ ಈ ಕೇವ್ಸ್ ಇರೋದು. ಯಾಣ ಗುಹೆಗಳು ಹೇಗಿದೆ ನೋಡಿ. ಭಸ್ಮಾಸುರನ ಕತೆ ಹೇಳುತ್ತೆ ಇದು. ಕೆಲವ್ರು ಹೇಳ್ತಾರೆ ಸೈಂಟಿಫಿಕ್ ರೀಸನ್ನು ಒಂದು ಹೇಳ್ತಾರೆ, ಈ ಕತೆಗಳು ಒಂದು ಹೇಳ್ತಾರೆ. ಕತೆ ಏನು ಅಂತಂದರೆ, ಆಕಾಶದಿಂದ ಬೀಳೋ ಉಲ್ಕೆಗಳು ಏನಾಗಿದೆ ಅಂತಂದರೆ, ಬಂದು ಬಿದ್ದಾಗ ಈ ಥರ
ರಾಕು ಕಲ್ಲು ಉದ್ಭವವಾಗಿದೆ ಅಂತ ಹೇಳ್ತಾರಲ್ಲ ಅದು. ಇದು ಬಿಟ್ಟರೆ ಇನ್ನೊಂದು ಕತೆ ಇದೆ, ಭಸ್ಮಾಸುರನ ಕತೆ. ಅದು ಏನು ಅಂತಂದರೆ, ಶಿವನ ಹತ್ರ ವರ ಪಡೆದ ಭಸ್ಮಾಸುರ, ಅವನು ಶಿವನಿಗೆ ತಲೆ ಮೇಲೆ ಕೈ ಇಡಕ್ಕೆ ಹೋದಾಗ ಭಸ್ಮ ಆಗಿ ಈ ಥರ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಇದ್ರ ಕತೆ ಇನ್ನೂ ಫುಲ್ ಡೀಟೇಲಾಗಿ ಹೇಳ್ತೀನಿ ತಡೀರಿ. ನಿಮಗೇನಾದರೂ ಸಣ್ಣ ಪುಟ್ಟ ತಿಂಡಿ ತಿನಿಸು ಬೇಕು ಅಂತಂದರೆ ಇಲ್ಲೇ ಸಿಗುತ್ತೆ, ಏನು ಬೇಕಾದರೂ ಸಿಗುತ್ತೆ. ಅಂದರೆ ಮ್ಯಾಗಿ ಸಣ್ಣ ಪುಟ್ಟ ಎಲ್ಲ ಸಿಗುತ್ತೆ, ತಿಂದ್ಕೊಂಡು ಆರಾಮಾಗಿ ಬರ್ಬೋದು. ಪಾದರಕ್ಷೆಗಳನ್ನು ಅಲ್ಲಿ ಬಿಡೋ ಸ್ಥಳ ನೋಡಿ, ಅಲ್ಲಿದೆ ನೋಡಿ. ನಿಮಗೆ ಎದುರುಗಡೆ ಕಾಣಿಸ್ತಿರೋದು ಭೈರವೇಶ್ವರ ಶಿಖರ. ಇದು 120 ಮೀಟ್ರ್ ಇದೆ, ಅಂದರೆ 390 ಅಡಿ ಎತ್ತರ ಇದೆ. ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಒಂದು ಚಿಕ್ಕದಾದ ಒಂದು ಶಿವಲಿಂಗ ಇದೆ, ಅದಕ್ಕೆ ಪೂಜೆ ಮಾಡೋದು. ಇಲ್ಲಿ ಒಳಗಡೆ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಒಳಗಡೆ ವಿಡಿಯೋ ಮಾಡಲ್ಲ. ಈ ಯಾಣ ಗುಹೆಗಳ ಇತಿಹಾಸ ಹಿಂದೂ ಪುರಾಣಗಳಲ್ಲೂ ಉಲ್ಲೇಖ ಆಗಿದೆಯಂತೆ. ಭಸ್ಮಾಸುರ ಅನ್ನೋ ರಾಕ್ಷಸ ರಾಜನಿಗೆ ಶಿವ ಒಂದು ವರ ಕೊಡ್ತಾರೆ. ಆ ವರ ಏನು ಅಂತಂದರೆ, ನಾನು ಮುಟ್ಟಿದ್ದಲ್ಲೆಲ್ಲ ಭಸ್ಮ ಆಗಬೇಕು ಅನ್ನೋ ವರನ ಶಿವನ ಹತ್ರ ಕೇಳ್ಕೊಂಡಿರ್ತಾರೆ ಭಸ್ಮಾಸುರ. ಆ ವರಕ್ಕೆ ತಥಾಸ್ತು ಅಂತ ಹೇಳಿರ್ತಾರೆ. ಈ ವರನ ಹೇಗಾದರೂ ಪ್ರಯೋಗ ಮಾಡಬೇಕಲ್ಲ ಅಂತ ಅಂದಾಗ ಏನು ಮಾಡ್ತಾರೆ, ಈ ಶಿವನ ಮೇಲೆ ಈ ವರನ ಪ್ರಯೋಗ ಮಾಡೋದಕ್ಕೆ ನೋಡಿದಾಗ ಏನು ಮಾಡ್ತಾರೆ, ಶಿವ ಅಲ್ಲಿಂದ ಓಡಿ ಹೋಗ್ತಾರೆ. ದೇವತೆಗಳೆಲ್ಲ ಎದುರುಕೊಂಡು ಇವನ್ನ ಭಸ್ಮಾಸುರನ ಹೇಗಾದರೂ ನಾಶ ಮಾಡಬೇಕಲ್ಲ ಅನ್ನೋದಕ್ಕೆ ಉಪಾಯ ಹುಡುಕ್ತಾ ಇದ್ದಾಗ ವಿಷ್ಣು ಏನು ಮಾಡ್ತಾರೆ, ನಾನೇ ಒಂದು ಮೋಹಿನಿಯ ಅವತಾರ ತಾಳಿ ಅವನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಸುಂದರವಾದ ಒಂದು ಮೋಹಿನಿಯ ಅವತಾರ ತಾಳ್ಕೊಂಡು ಭೂಮಿಗೆ ಬಂದು ಭಸ್ಮಾಸುರನ ಹತ್ರ ಬರ್ತಾರೆ. ನಾನು ಮಾಡಿದ ಹಾಗೆ ಡ್ಯಾನ್ಸ್ ಮಾಡ್ತೀಯ ಅಂತ ಕೇಳಿದಾಗ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಭಸ್ಮಾಸುರ. ಈ ಡ್ಯಾನ್ಸ್ ಮಾಡ್ತಾ ಏನು ಮಾಡ್ತಾರೆ, ಅವನ ತಲೆ ಮೇಲೆ ಅವನೇ ಕೈ ಮಾಡ್ಕೊಳ್ಳೋ ಥರ ಈ ವಿಷ್ಣು ಮಾಡಿದಾಗ ಭಸ್ಮಾಸುರ ಭಸ್ಮ ಆಗ್ತಾನೆ. ಆ ಭಸ್ಮದಿಂದ ಉದ್ಭವ ಆಗಿರೋ ಕಲ್ಲುಗಳೇ ಇದು ಅಂತ ಹೇಳ್ತಾರೆ. ಇದಕ್ಕೆ ಇಷ್ಟು ಕತೆ ಇದೆ. ನಿಮ್ಗೇನಾರ ಅಕಸ್ಮಾತಾಗಿ ಏನಾರ ಕತೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಬೇರೆ ಇನ್ನೇನಾರ ಕತೆ ಇದೆ ಅದನ್ನು ಹೇಳಿ, ನಾವು ಒಂದು ಸ್ವಲ್ಪ ತಿಳ್ಕೊಂಡಾಗತ್ತೆ ನಿಮ್ಮಿಂದ ಅಂತ ಹೇಳ್ತಾ ಈ ಕತೆನ ಮುಗಿಸ್ತೀನಿ. ಇಷ್ಟು ಕತೆ ಅಂತ ನನಗೆ ಗೊತ್ತಿರೋದು, ಆಮೇಲೆ ನಾನು ಓದಿ ತಿಳ್ಕೊಂಡಿರೋದು. ನೋಡಿ, 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಿ ಬಂದಾಯಿತು. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಮ್ಮ ಯಾಣದ ಬಗ್ಗೆ ಒಂದಷ್ಟು ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಫ್ರಮ್ ಯಾಣ. ಬಾಯ್.